ಇವತ್ತು ನಮ್ಮ ಹತ್ರ ಇದೆ ಮೋಟರೋಲಾನ G67 ಪವರ್ 5G ಸ್ಮಾರ್ಟ್ ಫೋನ್. ಈ ಫೋನ್ ಲಾಂಚ್ ಆಗಿ ಸ್ವಲ್ಪ ದಿನ ಆಯ್ತು, ಆದ್ರೆ ನಮ್ಗೆ ಈ ಫೋನ್ ಸಿಕ್ಕಿದೆ. ಈ ಫೋನ್ ನಿಮ್ಗೆ 16,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ ನ ಫುಲ್ ಡೀಟೇಲ್ ರಿವ್ಯೂ ಮಾಡಕ್ ಹೋಗ್ತಾ ಇದೀನಿ. ಕೊನೆವರೆಗೂ ನೋಡಿ. ಈ ಫೋನ್ ನ ಪ್ರೀ ಬುಕಿಂಗ್ ಮಾಡ್ಬೇಕಾ, ಈ ಫೋನ್ ನ ತಗೊಳ್ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ತುಂಬಾ ಯೂನಿಕ್ ಆಗಿದೆ. ಇದ್ರ ಕಲರ್ ಬಂದು ಪ್ಯಾರಾಶೂಟ್ ಪರ್ಪಲ್. ಲುಕ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಆನಂತರ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಆನಂತರ 33 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇದೆ, B2C ಕೇಬಲ್ ಸಿಗ್ತಾ ಇದೆ. ಈ ಫೋನ್ಗೆ ಬ್ಯಾಕ್ ಕೇಸ್ ಕೊಡಲ್ಲ, ನೀವೊಂದು ಬ್ಯಾಕ್ ಕೇಸು ಆನಂತರ ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇನ್ನು ಇದರ ಬ್ಯಾಕ್ ನಲ್ಲಿ ವೇಗನ್ ಲೆದರ್ ಸಿಗ್ತಾ ಇದೆ, ಪಾಲಿಕಾರ್ಬನೇಟ್ ಫ್ರೇಮ್ ಇದೆ ಮತ್ತು ಇದರ ಇನ್ ಅಂಡ್ ಫೀಲ್ ಚೆನ್ನಾಗಿದೆ. ಇದು 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಪ್ಯಾರಾಚೂಟ್ ಪರ್ಪಲ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಕ್ರೂಸಾ ಬ್ಲೂ ಮತ್ತು ಸೆಲಿಟ್ರಿನೋ. ಈ 3 ಕಲರ್ ಅಲ್ಲಿ ವೇಗನ್ ಲೆದರ್ ಸಿಗ್ತಾ ಇದೆ ಮತ್ತು ಈ ಕಲರ್ಸ್ ಈ ಫೋನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಫೋನ್ 208 ಗ್ರಾಮ್ಸ್ ವೇಟ್ ಇದೆ ಮತ್ತು 8.5 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ 7000 mAh ಬ್ಯಾಟರಿ ಇದ್ರೂ ಇದು ತುಂಬಾ ಸ್ಲಿಮ್ ಆಗಿದೆ ಮತ್ತು ಲೈಟ್ ವೇಟ್ ಫೀಲ್ ಕೊಡುತ್ತೆ. ಇದ್ರ ಜೊತೆಗೆ ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಈ ಫೋನ್ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ, ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ಆದ್ರೆ ಇದಕ್ಕೆ ಯಾವುದೇ ಬ್ರ್ಯಾಂಡ್ ವ್ಯಾರಂಟಿ ಕೊಡಲ್ಲ, ನೀವು ಇದನ್ನ ನೀರಲ್ಲಿ ಹಾಕಕ್ ಹೋಗ್ಬೇಡಿ. ಮತ್ತು ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಿಗ್ತಾ ಇದೆ. ಈ ಫೋನ್ ಡ್ಯೂರಬಲ್ ಆಗಿದೆ, ಇದು ಕೆಳಗೆ ಬಿದ್ರೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇನ್ನು ಇದರ ಕೆಳಗಡೆ ಸ್ಪೀಕರ್ ಇದೆ, USB-C ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋ ಫೋನ್ ಇದೆ, 3.5 mm ಜಾಕ್ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಬಟನ್ ಕೂಡ ಇದೆ. ಇನ್ನು ಇದರ ಮೇಲೆ ಮೈಕ್ರೋಫೋನ್ ಇದೆ ಮತ್ತು ಇದರಲ್ಲಿ ನಿಮ್ಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಇದರಲ್ಲಿ 6.7 ಇಂಚಸ್ FHD+ LCD ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಕರ್ವ್ ಡಿಸ್ಪ್ಲೇ ಇಲ್ಲ, ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಇದರಿಂದ ಈ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1050 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇದು ಸ್ವಲ್ಪ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರ ಬ್ಲೆಜಲ್ ಸ್ವಲ್ಪ ಕಡಿಮೆ ಇದೆ ಮತ್ತು ಯೂಟ್ಯೂಬ್ ನಲ್ಲಿ 2K ವಿಡಿಯೋಸ್ ನ ನೋಡಬಹುದು. ಇದರಲ್ಲಿ HDR ಸಪೋರ್ಟ್ ಇಲ್ಲ, ಆದ್ರೆ ವಿಡಿಯೋಸ್ ನಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ. ಇದರ ಬ್ಲೆಜಲ್ಸ್ ಕಡಿಮೆ ಇದೆ, ಇದರಿಂದ ಇದು ಬೆಸ್ಟ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಮತ್ತು ಇದರ ಫ್ರಂಟ್ ನಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಇದಕ್ಕೆ ಸ್ಮಾರ್ಟ್ ಟಚ್ 2.0 ಸಿಗ್ತಾ ಇದೆ. ಇದರಿಂದ ಈ ಫೋನ್ ಮೇಲೆ ನೀರು ಬಿದ್ದರೂ ಯೂಸ್ ಮಾಡಬಹುದು. ಇನ್ನು ಇದರ ಪರ್ಫಾರ್ಮೆನ್ಸ್ ನ ನೋಡೋದಾದ್ರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಓಲ್ಡ್ ಪ್ರೊಸೆಸರ್ ಆಗಿದೆ, ಆದ್ರೆ ಇದು ಪರವಾಗಿಲ್ಲ, ಪವರ್ಫುಲ್ ಆಗಿದೆ. ಇದರ ಆಂಟಿಟ್ಯೂಡ್ ಸ್ಕೋರ್ 8 lakh ಪ್ಲಸ್ ಇದೆ. ಈ ಪ್ರೈಸ್ ರೇಂಜ್ಗೆ ಇದರ ಆಂಟಿಟ್ಯೂಡ್ ಸ್ಕೋರ್ ಜಾಸ್ತಿ ಇದೆ ಮತ್ತು ಚೆನ್ನಾಗಿ ಕೂಡ ಇದೆ. 82% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ LPDDR4X ರ್ಯಾಮ್ ಇದೆ, UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಮತ್ತು ಇದರ ಗೇಮಿಂಗ್ ಕಡೆ ಬಂದ್ರೆ, BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದು ಗೇಮ್ಸ್ ಫೋನ್ ಅಲ್ಲ, ಹೆವಿ ಗೇಮ್ಸ್ಗೋಸ್ಕರ ಈ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ಇದರಲ್ಲಿ ಡೀಸೆಂಟ್ ಗೇಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಫ್ರೇಮ್ ಡ್ರಾಪ್ ಆಗಲ್ಲ, ಆದ್ರೆ ಲ್ಯಾಗ್ ಫೀಲ್ ಆಗುತ್ತೆ. ಆದ್ರೆ ಇದರ ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡುತ್ತೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ Android 15 ಮತ್ತು ಮೋಟೋ ಹಲೋ UI ನಲ್ಲಿ ಬರ್ತಾ ಇದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ಇದರ UI ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದ್ರೆ ಈ UI ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಈ UI ನಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇದೆ ಮತ್ತು ಸ್ವಲ್ಪ AI ಫೀಚರ್ಸ್ ಕೂಡ ಸಿಗ್ತಾ ಇದೆ. AI ಮ್ಯಾಜಿಕ್ ಎಡಿಟರ್, AI ಎರೇಸರ್,
AI ಅನ್ಬ್ಲರ್, AI ಎನ್ಹಾನ್ಸರ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಇದೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಸೆಗ್ಮೆಂಟ್ ಬಿಗ್ಗೆಸ್ಟ್ ಬ್ಯಾಟ್ರಿ ಹೊಂದಿರುವ ಫೋನ್ ಆಗಿದೆ. ಇದರಲ್ಲಿ 7000 mAh ಬ್ಯಾಟ್ರಿ ಇದ್ರೂ ಇದು ತುಂಬಾ ತಿಕ್ಕಾಗಿದೆ ಮತ್ತು ಇದರಲ್ಲಿ 0 to 100% 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ದಿನದಿಂದ 1.5 ದಿನ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು ಈ ಫೋನ್ ಒಂದೇ ವೇರಿಯಂಟ್ ನಲ್ಲಿ ಲಾಂಚ್ ಆಗಿದೆ. 8GB RAM 128GB ಸ್ಟೋರೇಜ್. ಈ ಫೋನ್ 16,000 ಇಂದ ಸ್ಟಾರ್ಟ್ ಆಗಿದೆ. ಆದ್ರೆ ನನ್ನ ಪ್ರಕಾರ 256GB ವೇರಿಯಂಟ್ ಕೊಡಬೇಕಿತ್ತು. ಯಾಕಂದ್ರೆ ಈ ಟೈಮ್ ಅಲ್ಲಿ 128GB ಸ್ಟೋರೇಜ್ ಯಾರಿಗೂ ಏನಕ್ಕೂ ಸಾಕಾಗಲ್ಲ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ ಸೋನಿ LYT600 ಸೆನ್ಸರ್ ಇದೆ. 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 32MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಫೋಟೋಸ್ ಕ್ವಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಕೆಲವು ಫೋಟೋಸ್ ತೋರಿಸ್ತೀನಿ, ನೀವೇ ನೋಡಿ. ಫೋಟೋಸ್ ಡೀಟೇಲ್ಸ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಬ್ರೈಟ್ ಫೋಟೋಸ್ನ ತೆಗೆಯುತ್ತೆ, ಹೈಲೈಟ್ಸ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. 16,000 ಬಜೆಟ್ನಲ್ಲಿ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಫೋಟೋಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಎಡ್ ಡಿಡಕ್ಷನ್ ಚೆನ್ನಾಗಿದೆ ಮತ್ತು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ, ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ ಡಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಅಲ್ಲೂ ಚೆನ್ನಾಗಿ ಬರುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ ನಂಬಕ್ಕಾಗಲ್ಲ. ನೀವು ಇದರಲ್ಲಿ 4K ವಿಡಿಯೋಸ್ 30 FPS ವಿಡಿಯೋ ತೆಗಿಬಹುದು. ಇದರಲ್ಲಿ OIS ಸಿಗಲ್ಲ, ಆದ್ರೆ ವಿಡಿಯೋಸ್ ನಲ್ಲಿ ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ವಿಡಿಯೋಸ್ ಅಲ್ಲಿ ಅಲ್ಟ್ರಾ ವೈಡ್ಗೆ ಸ್ವಿಚ್ ಮಾಡಬಹುದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ. ಸೆಲ್ಫಿ ವಿಡಿಯೋಸ್ ಅಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿಲ್ಲ. ಕಲರ್ಸ್, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. 16,000 ನಲ್ಲಿ ಇದನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಫೋಟೋ ಶಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ, ಇದು 16,000 ಪ್ರೈಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳ್ಬೋದು. ಯಾಕಂದ್ರೆ 16,000 ಪ್ರೈಸ್ ನಲ್ಲಿ ಎಲ್ಲಾ ಲೆನ್ಸ್ ಇಂದ 4K ವಿಡಿಯೋಸ್ ನ ತೆಗಿಬಹುದು. ಇದು ತುಂಬಾ ರೇರ್ ಆಗಿದೆ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಆದ್ರೆ ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಆದ್ರೆ ಇದರ ಕ್ಯಾಮ್ರಾ ಚೆನ್ನಾಗಿದೆ, ಎಲ್ಲಾ ಲೆನ್ಸ್ ಇಂದ 4K ವಿಡಿಯೋಸ್ ತೆಗಿಬಹುದು. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ಈ ಫೋನ್ ನ ತಗೊಳ್ಬಹುದು ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.